ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಬ್ಯಾಡರಹಳ್ಳಿ ಬಳಿಕ ಬನಶಂಕರಿಯ 6ನೇ ಹಂತದಲ್ಲೂ ಚಿರತೆ ಪ್ರತ್ಯಕ್ಷವಾಗಿದೆ. ರಾಜರಾಜೇಶ್ವರಿ ನಗರ ವ್ಯಾಪ್ತಿಯಲ್ಲಿರುವ ಬನಶಂಕರಿ ಬಡಾವಣೆ ಇಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು. ಸಂಜೆ ಚಿರತೆ ಕಾಣಿಸಿಕೊಂಡು ಜನರು ಭಯಭೀತರಾಗಿದ್ದಾರೆ. ಮೊಬೈಲ್ನಲ್ಲಿ ಚಿರತೆಯ ಓಡಾಟದ ದೃಶ್ಯ ಸೆರೆಯಾಗಿದೆ. ಸ್ಥಳಕ್ಕೆ ಬಂದು ಪಟಾಕಿ ಸಿಡಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಹಾಗೆ ಇವತ್ತು ಮತ್ತೆ ಬರ್ತೀವಿ ಅನ್ನೋದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಪದೇ ಪದೇ ಈ ಭಾಗದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದೆ. ಸಂಜೆ ಮೇಲೆ ಹೊರಗೆ ಬರಲು ಭಯ ಆಗ್ತಾ ಇದೆ ಅನ್ನೋದಾಗಿ ಜನರು ಮತ್ತೊಂದು ಕಡೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ಕಾಣಬಹುದು ಚಿರತೆಯ ಓಡಾಟ. ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತ ಪಿಕ್ಚರ್ ಇದು. ಬನಶಂಕರಿಯಲ್ಲಿ ಈಗ ಮತ್ತೆ ಚಿರತೆ ಕಾಣಿಸ್ಕೊಂಡಿರೋದು. ಈ ಮುಂಚೆ ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಮೇನ್ ರೋಡ್ ಅಲ್ಲೇ ರಾಜಾರೋಷವಾಗಿ ಚಿರತೆ ಓಡಾಡ್ತಾ ಇತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದರು, ಬೋನ್ ಇಟ್ರು, ಅಲ್ಲಿ ಕಾರ್ಯಾಚರಣೆ ಆಯಿತು. ಅದಾದ ನಂತರದಲ್ಲಿ ಈಗ ಬನಶಂಕರಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ರಾಜರಾಜೇಶ್ವರಿ ನಗರ ವ್ಯಾಪ್ತಿಯ ಬನಶಂಕರಿ ಬಡಾವಣೆಯಲ್ಲಿ ಈಗ ಚಿರತೆ ಪ್ರತ್ಯಕ್ಷವಾಗಿರುವಂತದ್ದು. ಸೊ ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತದ್ದು ಎರಡು ಪ್ರತ್ಯೇಕ ದೃಶ್ಯಗಳು. ಒಂದು ಬ್ಯಾಡರಹಳ್ಳಿಯಲ್ಲಿ ಚಿರತೆ, ನಾನು ಹೇಳಿದೆ ಈ ಮುಂಚೆಯೇ, ರಸ್ತೆಯಲ್ಲೇ ಆರಾಮಾಗಿ ಓಡಾಡ್ತಾ ಇತ್ತು ಅಂತ. ಆ ದೃಶ್ಯ ಜುಲೈ 9ರಂದು ಚಿರತೆ ಓಡಾಡಿರುವಂತಹ ದೃಶ್ಯ ಆಯಿತು. ಚಿರತೆ ಓಡಾಡ್ತಿರೋದು ಮಾರ್ಕ್ ಮಾಡಿದ್ದೀವಿ. ಏನೋ ಬನಶಂಕರಿಯಲ್ಲಿ ಮತ್ತೆ ನಿನ್ನೆ ಕಾಣಿಸ್ಕೊಂಡಿದೆ ಚಿರತೆ. ಬನಶಂಕರಿಯಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತಹ ದೃಶ್ಯ ಒಂದ್ ಕಡೆ, ಮತ್ತೆ ಬ್ಯಾಡರಹಳ್ಳಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ಅಲ್ಲಿ ಆ ಸಂದರ್ಭದಲ್ಲಿ ಪಾರ್ಕ್ನಲ್ಲಿ ಗಿಡಗಂಟಿಗಳು ಬೆಳ್ಕೊಂಡಿದ್ವು, ಅದರ ಒಂದು ತೆರವು ಕಾರ್ಯಾಚರಣೆ ಆಯಿತು. ಕಂಪ್ಲೀಟ್ ಆಗಿ ಯಾವುದೇ ರೀತಿ ಪೊದೆಗಳಿಲ್ಲದೆ ಇರೋ ರೀತಿ ಕ್ಲೀನ್ ಮಾಡಿಸಿದ್ರು GBA. ಅದಾದ್ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಬೋನನ್ನ ಕೂಡ ಇಟ್ಟಿದ್ರು. ಇಲ್ಲ, ಈಗ ಅಲ್ಲಿಂದ ಬನಶಂಕರಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಬನಶಂಕರಿ 6ನೇ ಅಂತ 2ನೇ ಬ್ಲಾಕ್ ಕರಿಯಣ್ಣನ ಪಾಳ್ಯದಲ್ಲಿ ಏನು BDA ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತ ಕಳೆದ 3-4 ತಿಂಗಳಿಂದ ಪದೇ ಪದೇ ಈ ಒಂದು ಭಾಗದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ. ಈ ಒಂದು ಲೇಔಟ್ ಪಕ್ಕದಲ್ಲೇ ಫಾರೆಸ್ಟ್ ಇರೋದ್ರಿಂದ ಈ ಒಂದು ಚಿರತೆಗಳು ಸಾಮಾನ್ಯವಾಗಿ ಈ ಒಂದು ಲೇಔಟ್ಗೆ ಬರ್ತವೆ ಅನ್ನುವಂತ ಒಂದು ಮಾತನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ಹೀಗಾಗಿ ಸಾಕಷ್ಟು ಬಾರಿ ಕಳೆದ 2-3 ತಿಂಗಳಿಂದ ಈ ಒಂದು ಜಾಗದಲ್ಲಿ ಬೋನ್ ಸಹ ತಂದು ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಬೋನ್ ಸಹ ಇಡಲಾಗಿತ್ತು. ಆದ್ರೆ ಆ ಬೋನ್ ಇಟ್ಟರು ಕೂಡ ಅದಕ್ಕೆ ಹಿಡಿಯೋದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಈ ಒಂದು ಭಾಗದ ನಿವಾಸಿಗಳಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದ್ರೆ ಸಂಜೆ ಆದ್ರೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ವಾಕಿಂಗ್ ಆಗಿರ್ಬೋದು, ಮತ್ತೆ 5 ಗಂಟೆ 5:30 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಸೇರ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೂ ತರಲಾಗಿದೆ. ಸಣ್ಣ ಸಣ್ಣ ಮಕ್ಕಳು ಈ ಒಂದು ಇದಾರೆ, ಹಾಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿನ ನಿವಾಸಿಗಳಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಅದೇನು ಮಾಡ್ತಾ ಇದೆ, ವೆರಿ ಫ್ರೀಕ್ವೆಂಟ್ಲಿ ಇದು ಪ್ಲೇಸ್ನ ಆಗಾಗ ಚೇಂಜ್ ಮಾಡುತ್ತೆ. ಒಂದು 15 ದಿವಸಕ್ಕೊಂದ್ಸಲ ಇಲ್ಲಿ ಬಂದು ಏನು ಮಾಡುತ್ತೆ, ಈ ಕಾಡಂಚಿನಿರೋ ಮನೆಗಳಿಗೆ ಹತ್ರ ಬಂದು ನಾಯಿಗಳನ್ನ ಬಂದು ಎಳ್ಕೊಂಡು ಹೋಗೋದು ಮಾಡ್ತಾಯಿತ್ತು. ಕಳೆದ ಫೆಬ್ರವರಿ ತಿಂಗಳಲ್ಲಿ ಏನು ಮಾಡಿದೆ, ಒಂದು ನಾಯಿನ ನಮ್ಮ ನಾಗರಾಜ್ ಸರ್ ಮನೆ ಹತ್ರ ಬಂದು ಎಳ್ಕೊಂಡು ಹೋಗಿರೋದನ್ನ ಅವರು CCTVನಲ್ಲಿ ಸೆರೆ ಆಗಿತ್ತು. ಅದನ್ನೆಲ್ಲ ಇದು ಬ್ರಾಡ್ಕಾಸ್ಟ್ ಮಾಡಿತ್ತು ಚಾನಲ್ಗಳು. ಬಟ್ ಆಮೇಲೆ ಏನಾಗಿದೆ, ಅದು ಆಗಾಗ ಬರೋದು ಹೋಗೋದು ಮಾಡ್ತಾ ಇದೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಕಾಡಂಚಿನಲ್ಲೇ ಬಂದು ಮನುಷ್ಯರು ನೋಡಿದ್ರು ಎಷ್ಟು 10 ಅಡಿ ಜಾಗದಲ್ಲಿದ್ರು ಇದು ನಮಗೆ ಏನು ಕೇರ್ ಮಾಡ್ತಾ ಇಲ್ಲ, ಹಾಗೆ ಕುತ್ಕೊಂಡಿರುತ್ತೆ. ಈ ಕಡೆ ಈಗ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಈ ಕಡೆ ಫಾರೆಸ್ಟ್ ಇದೆ, ಹೆಲ್ತ್ ಒಳ್ಳೇದಂತ ಈ ಕಡೆ ಬರ್ತೀವಿ. ಹೆಲ್ತ್ ಒಳ್ಳೇದಂತ ಬಂದ್ರೆ ಇಲ್ಲಿ ಜೀವ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಅದು ಆಲ್ರೆಡಿ ಹಿಂದೆ ಒಂದ್ಸಲ ಎಲ್ಲ ಬೋನ್ಗಿನೆಲ್ಲ ಇಟ್ಟಿದ್ರು. ಆ ಬೋನ್ ಇಟ್ಟು ನಾಯಿ ಅದಿಟ್ಟಾಗ ಸ್ವಲ್ಪ ದಿನ ಇದು ಮಾಡುತ್ತೆ, ಅದು ಬೋನ್ಗೆ ಬೀಳಲೇ ಇಲ್ಲ. ತುಂಬಾ ದಿನ ನೋಡಿದ್ರು ಬೋನ್ ತೆಗೆದ್ಬಿಟ್ರು. ಬಟ್ ಅದು ಇನ್ನೂ ಕ್ಯಾಪ್ಚರ್ ಆಗಿಲ್ಲ. ಈ ಕಡೆ ಬರ್ಬೇಕಂದ್ರೆ ಎಲ್ಲ ಊರಿಂದ ಫೋನ್ ಮಾಡಿ ಎಲ್ಲಿ ವಾಕ್ ಮಾಡ್ತಿದ್ದಾನೆ ಫಾರೆಸ್ಟ್ ಕಡೆ ಅಂದ್ರೆ, ಆ ಕಡೆ ಹೋಗ್ಬೇಡಪ್ಪ, ಈ ಕಡೆ ಎಲ್ಲ ನಾವು ಹೋಗು, ಜೀವ ಇದ್ರೆ ಏನಾದ್ರು ಮಾಡ್ಕೋಬಹುದು
ಆ ಕಡೆ ಹೋಗ್ಲೇಬೇಡ, ಇನ್ನು ವಾಕಿಂಗೇ ನಿಲ್ಲಿಸ್ಬಿಡು ಅಂತಾರೆ. ಮನೆಯವ್ರಿಗೆ ಹೇಳೋದೇ ಇಲ್ಲ. ಮನೆಯವ್ರಿಗೆ ಹೇಳೋದು ಈ ಕಡೆ ಚಿರತೆ ಇರೋ ಕಡೆ ಹೋಗ್ತೀವಿ ಅಂತಂದರೆ ವಾಕಿಂಗೇ ಮಾಡಬೇಡಿ, ಮೇಲೆ ಟೆರೆಸ್ ಮೇಲೆ ವಾಕಿಂಗ್ ಮಾಡಿ, ಸುಮ್ಮನೆ ರಿಸ್ಕ್ ತೊಗೋಬೇಡಿ ಅಂತಾರೆ. ಆ ಥರ ಆಗಿದೆ. ಫ್ರೀಕ್ವೆಂಟಾಗಿ ನೋಡ್ತಾನೆ ಇದ್ದೀವಿ. ಬಂದಾಗ ನಾಯಿಗಳು ತುಂಬ ಬಗ್ಳುತ್ತೆ, ಅವಾಗ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಅದು ಬಂದು ಹೋಗಿ ಮಾಡೋದೆಲ್ಲ ಗೊತ್ತಾಗ್ತಾ ಇದೆಯಲ್ಲ. ಸೊ ನಾಯಿ ಯಾವಾಗ ತುಂಬ ಜೋರು ಗಲಾಟೆ ಮಾಡುತ್ತೆ ಮಿಡ್ನೈಟು ಅಥವಾ 10 ಗಂಟೆ 11 ಗಂಟೆ ಮೇಲೆ, ಅವಾಗ ನಾಯಿ ಚಿರತೆ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ನಿನ್ನೆ ಇಲ್ಲಿ ನಾವು ವಾಕ್ ಮಾಡ್ತಾ ನಿಂತಿರುವಾಗ ಇಲ್ಲಿ ಸ್ಪಾಟ್ ಆಯಿತು ಅಂತ ಗೊತ್ತಾಯಿತು. ಇಮಿಡಿಯೇಟ್ ಬಂದ್ವಿ, ಮತ್ತು ಸರ್ನ ಕರೆಸಿದ್ವಿ, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿದ್ವಿ. ಬಟ್ ತುಂಬ ಭಯನೇ. ಈಗ ಮಕ್ಕಳು ವಾಕಿಂಗ್ ಮಾಡ್ತಿರ್ತಾರೆ, ಮತ್ತು 6 ಗಂಟೆ ಮೇಲೆ ಅವ್ರಿಗೆಲ್ಲ ನಾವು ನೋಡಿರ್ತೀವಿ, ನಾವು ನೋಟಿಸ್ ಮಾಡಿರ್ತೀವಿ. ಆಮೇಲೆ ಅವ್ರಿಗೆ ಹೇಳಿ ಅವ್ರನ್ನ ವಾಪಸ್ ಕಳಿಸೋದು, ಭಯ ತುಂಬ ಜಾಸ್ತಿ ಆಗಿದೆ ಸರ್. ಸಂಜೆ ಟೈಮಲ್ಲಿ ಎಷ್ಟು ಭಯ ಆಗ್ತಾ ಇದೆ ಈಗ? ಅಲ್ಲ, ಆ್ಯಕ್ಚುಲಿ ನಾನು ಬೆಳಿಗ್ಗೆ ಹೊತ್ತು ವಾಕ್ ಮಾಡೋದು, ಆವಾಗ ತುಂಬಾ ಭಯ ಆಗುತ್ತೆ. ಸೊ ಯಾರಾದರೂ ಜೊತೆಗಿದ್ರೆ ಒಂಚೂರು ದೂರ ಹೋಗ್ಬಿಟ್ಟು ಬರ್ತೀವಿ, ಇಲ್ಲ ಅಂತಂದರೆ ಮನೆ ಹತ್ರನೇ ಮಾಡಿಬಿಟ್ಟು ಅದ್ರ ಕಡೆನೇ ಗಮನ ನಮಗೆ, ಫಾರೆಸ್ಟ್ ಕಡೆನೇ ಎಲ್ಲಿ ಬರುತ್ತೋ, ಎಲ್ಲಿ ಔತ್ಕೊಂಡಿದೆಯೋ ಅಂತ ಅಂದ್ಬಿಟ್ಟು. ಸೊ ಚಿಕ್ಕ ಮಕ್ಕಳಿಗಂತೂ ಚಾನ್ಸೇ ಇಲ್ಲ ಬಿಡಿ, ಫಾರೆಸ್ಟ್ ಎಡ್ಜಲ್ಲಿ ಬರೋದಕ್ಕೆ ಎಲ್ಲ ತುಂಬಾ ಭಯ ಆಗುತ್ತೆ. ಪದೇ ಪದೇ ಆಗ್ತಾ ಇರೋದ್ರಿಂದ ಸಾಕಷ್ಟು ಒಂದು ರೀತಿ ಭಯ ಆಗ್ತಾ ಇದೆ. ವಯಸ್ಸಾದವ್ರು ಇದ್ದಾರೆ, ಮತ್ತೆ ಮಹಿಳೆಯರು ಏನು ವಾಕಿಂಗ್ ಮಾಡೋದಕ್ಕೆ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೂ ಕೂಡ ಭಯ ಪಡುವಂತ ಒಂದು ಪರಿಸ್ಥಿತಿ ಈ ಒಂದು ಜಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, HNet ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.